ಇದೇ ಬದ್ರಿನಾಥ್ನ ಎಂಟ್ರೆನ್ಸ್ ಗೇಟು. ಭದ್ರಂ ಕರಾತು ಸತತಂ ಬದ್ರಿ ವಿಶಾಲಂ. 8ನೇ ಕ್ಲಾಸಲ್ಲಿ ಹಿಂದಿ ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು. ಜೈ ಬದ್ರಿ ವಿಶಾಲ್. ಬದ್ರಿನಾಥ್ ಮತ್ತು ಕೇದಾರ್ನಾಥ್ ಬಗ್ಗೆ ಏನಂತ ಹೇಳಿ ಗುರು. ನಾನು ಕಂಡಂತಹ ಭೂಮಿ ಮೇಲಿನ ಮೊದಲನೇ ಸ್ವರ್ಗ ಬದ್ರಿನಾಥ್ ಕೇದಾರ್ನಾಥ್. ಯಾರೆಲ್ಲ ಹುಚ್ಚಿನ ಥರ ಅಂದ್ಕೊಂಡಿರ್ತೀರ ಸಾಧನೆ ಮಾಡಬೇಕು ಅಂತ, ಬದ್ರಿನಾಥ್ಗೆ ಬಂದ್ಬಿಡಿ, ಅದೇ ಒಂದು ದೊಡ್ಡ ಸಾಧನೆ. ಇಲ್ಲಿರುವಂತಹ ಪರ್ವತ ಶಿಖರಗಳು, ನದಿ, ಗಾಳಿ, ಬೆಳಕು, ಜನ, ಬದ್ರಿ ವಿಶಾಲ್ನ ದರ್ಶನ. ಅದು ದರ್ಶನ ಅಲ್ಲ, ಬೆಳಕು. ಮೈ ಒಂಥರ ರೋಮಾಂಚನವಾಗ್ತಾ ಇದೆ. ಇವಾಗಲೂ ಕೂಡ ನನಗೆ ರೋಮ ಕೂಡ ಎದ್ದೇಳ್ತಾ ಇದೆ, ಅಷ್ಟು ಅದ್ಭುತವಾಗಿದೆ. ಎಲ್ಲರಿಗೂ ಒಂದೇ ವಿಷಯ ಹೇಳೋದು, ಯಾರೆಲ್ಲ ಕೇದಾರ್ನಾಥ್ನ ದರ್ಶನ ಮಾಡ್ಕೊ ಹೋಗ್ತೀರಾ ಅದನ್ನು ಮುಗಿಸ್ಕೊಂಡು ಬದ್ರಿನಾಥ್ಗೂ ಬಂದೋಗಿ, ಎಷ್ಟು ಅದ್ಭುತವಾಗಿದೆ ಅಂತ ನೋಡ್ಕೊಂಡೋಗಿ. ಕೇದಾರ್ನಾಥ್ ದೇವಸ್ಥಾನಕ್ಕೆ ಹೋಗೋರು ತುಂಬ ಸ್ಟ್ರಗಲಲ್ಲಿ ಹೋಗಿರ್ತೀರಾ, ವಾಕಿಂಗಲ್ಲಿ ಬರಬೇಕಾದ್ರೂ ಸ್ಟ್ರಗಲ್ ಆಗಿರ್ತದೆ. ಫುಲ್ಲು ರೆಸ್ಟ್ ಬೇಕಾಗಿರ್ತದೆ. 1 ಡೇ ಅಲ್ಲ 2 ಡೇಸ್ ರೆಸ್ಟ್ ತಗೊಳ್ಳಿ. ನೆಕ್ಸ್ಟ್ ಡೇನೇ 210 ಕಿಲೋಮೀಟರ್ ಇದೆ. ಜೀಪ್ಗಳು ಬರ್ತವೆ, ರೆಂಟೆಡ್ ಗಾಡಿಗಳು ಸಿಗ್ತವೆ, ಬಸ್ಗಳು ಬರ್ತವೆ. ಈ ಥರ ಹತ್ಕೊಂಡು ಬಂದುಬಿಡಿ, ಆರಾಮಾಗಿ ಬದ್ರಿನಾಥ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು 2 ಡೇಸ್ ಇದ್ದೋಗಿಪ್ಪ, ಮಸ್ತಾಗಿದೆ. ಬದ್ರಿನಾಥಲ್ಲಿ ನಂದು ಇವಾಗ ಮೂರನೇ ದಿನ ಹೊರಡ್ತಾ ಇರೋದು. 2 ದಿನ ಇಲ್ಲೇ ಇದ್ದೆ. ಎಷ್ಟು ಸುತ್ತಾಡಿದ್ರು ಮುಗಿದೇ ಇರೋವಂಥ ಪ್ಲೇಸ್ ಇಲ್ಲಿದೆ ಗುರು. ನನ್ನ ಜೊತೆ ಸಿಕ್ಕಿದ್ರಲ್ಲ ಯತೀಶ್ ಬ್ರೋ ಅವರು, ಮೇಲ್ಗಡೆ ಪಾದುಕೇಶ್ವರ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಬಾರಿ ವ್ಯೂ ನೋಡ್ಬಿಟ್ಟು ಮತ್ತೆ ನಂಗೆ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳು ಅಂತ ಹೇಳಿದ್ರು. ಅದನ್ನೇ ತಲೆಯಲ್ಲಿ ಉಳ್ಕೊಬಿಟ್ಟಿತ್ತು. ನೆಕ್ಸ್ಟ್ ಡೇನೇ ಎದ್ದು ಬದ್ರಿ ವಿಶಾಲ್ನ ದರ್ಶನ ಮಾಡಿಕೊಂಡು ಪಾದುಕೇಶ್ವರ ಬೆಟ್ಟಕ್ಕೆ ಹೋದೆ. ಅಲ್ಲಿಗೆ ಹೋಗಿ ನೋಡಿದೆ ಗುರು ಸ್ವರ್ಗನ. ನನಗೆ ಮಾತೇ ಬರಲಿಲ್ಲ. ಈ ಪ್ಲೇಸ್ ಬಗ್ಗೆ ಎಷ್ಟು ಹೇಳಿದ್ರು ಚಿಕ್ಕದೇನೆ ಅನಿಸ್ಬಿಟ್ಟು ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಎಲ್ಲಂದ್ರಲ್ಲಿ ಹೋಗ್ತಾ ಇದ್ದೀನಿ. ಯಾವ್ಯಾವ್ದು ಬೆಟ್ಟಗಳಿಗೂ ಹತ್ತಾ ಇದ್ದೀನಿ. ಯಾರೋ ವಸುಧಾರ ಫಾಲ್ಸ್ ಹೇಳ್ತಾರೆ, ನೀಲಕಂಠ ಪರ್ವತ ಹೇಳ್ತಾರೆ, ಯಾವ್ಯಾವುದೋ ಬೇಸ್ಗಳು ಹೇಳ್ತಾರೆ, ಯಾವ್ಯಾವುದೋ ಗುಹೆಗಳಿವೆ, ಅಲ್ಲೆಲ್ಲ ನುಗ್ತಾ ಇದ್ದೀನಿ. ಆ ಸಮಯದಲ್ಲಿ ನಿಜವಾಗ್ಲೂ ನಾನು ನನ್ನಲ್ಲಿ ಇದ್ದಿಲ್ಲ. ನಾನು ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಈ ದೇವಸ್ಥಾನದ ಹೆಸರು ಹನುಮಾನ್ ಚೆಟ್ಟಿ ಅಂತ. ವಿಷ್ಣುವಿನ ದರ್ಶನ ಮಾಡಬೇಕು ಅಂತಂದರೆ ಹನುಮಂತನ ದರ್ಶನ ಮಾಡ್ಕೊಂಡು ಹೋಗಲೇಬೇಕು. ನಿಮಗೆ ದ್ವಾಪರ ಯುಗದಲ್ಲಿ ಹನುಮಂತ 2 ಬಾರಿ ಕಾಣಿಸ್ಕೋತಾನೆ. ಒಂದು ಮಹಾಭಾರತ ಯುದ್ಧ ನಡೆಯೋ ಟೈಮಲ್ಲಿ ಅರ್ಜುನನ ರಥದ ಮೇಲೆ 1 ಬಾರಿ ಕಾಣಿಸ್ಕೋತಾನೆ. ಇನ್ನೊಂದು ಬಾರಿ ಭೀಮನ ಅಹಂಕಾರ ಮುರಿಯೋಕ್ಕೆ ಮತ್ತೊಂದು ಬಾರಿ ಕಾಣಿಸ್ಕೋತಾನೆ. ಭೀಮನ ಅಹಂಕಾರ ಮುರಿದಿದ್ದ ಪ್ಲೇಸೇ ಈ ಹನುಮಾನ್ ಚೆಟ್ಟಿ. ಅದೇನಪ್ಪ ಅಂತಂದರೆ, ಪಾಂಡವರು ಮಹಾಭಾರತ ಯುದ್ಧ ಎಲ್ಲ ಮುಗಿಸ್ಕೊಂಡು ಅವ್ರ ಆಸ್ತಿ ಪಾಸ್ತಿನೆಲ್ಲ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹಂಚ್ಬಿಟ್ಟು ಸ್ವರ್ಗಾರೋಹಣಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ. ಸ್ವರ್ಗಾರೋಹಣ ಅಂತಂದರೆ ಆತ್ಮದ ಜೊತೆ ದೇಹನೂ ಕೂಡ ಸ್ವರ್ಗಕ್ಕೆ ತಗೋಗೋದು. ಆದರೆ ಧರ್ಮರಾಯನ್ ಒಬ್ಬನ್ ಬಿಟ್ಟರೆ ಮಿಕ್ದವ್ರು ಯಾರು ಕೂಡ ದೇಹನ ಸ್ವರ್ಗಕ್ಕೆ ತಗೋಕ್ಕಾಗಲ್ಲ. ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಇವರೆಲ್ಲ ಒಂದೊಂದು ತಪ್ಪು ಮಾಡಿರ್ತಾರೆ. ಹಿಮಾಲಯ ಹತ್ತುತ್ತಾ ಒಬ್ಬೊಬ್ಬರಾಗಿ ಸತ್ತೋಗ್ತಾರೆ. ಆದರೆ ಧರ್ಮರಾಯ ಒಬ್ಬ ಮಾತ್ರ ಆತ್ಮದ ಜೊತೆ ದೇಹನೂ ಕೂಡ ಸ್ವರ್ಗಕ್ಕೆ ತಗೋಗ್ತಾನೆ. ಧರ್ಮರಾಯನ ಜೊತೆ ಒಂದು ನಾಯಿ ಕೂಡ ಹೋಗುತ್ತೆ ಸ್ವರ್ಗಕ್ಕೆ. ಸ್ವರ್ಗಾರೋಹಣ ಮಾಡಿದ ಪ್ಲೇಸ್ ಎಲ್ಲಿದೆಯಪ್ಪ ಅಂತಂದರೆ ಬದ್ರಿನಾಥ್ನಿಂದ ಸ್ವಲ್ಪ ದೂರ ಇದೆ. ಪಾಂಡವರ ಸ್ಟ್ಯಾಚುನ ಸಖತ ಮಾಡಿದ್ದಾರೆ ಗುರು. ಫುಲ್ ಸೈಕ್ ಆಗಿದೆ ಪ್ಲೇಸು. ಸೈಕ್ ಆಗಿದೆ ಅಂತಂದರೆ ಬ್ಯಾಡ್ ಓಡಿಸಲ್ಲಪ್ಪ, ನಮ್ಮ ಭಾಷೆಯಲ್ಲಿ ಸೈಕ್ ಆಗಿದೆ ಅಂತಂದರೆ ಸಖತ್ತಾಗಿದೆ ಅಂತ. ಮೇನ್ ಆಗಿರೋ ಸ್ಟೋರಿನೇ ಮರ್ತ್ಬಿಟ್ಟೆ ನೋಡಿ. ಪಾಂಡವರು ಸ್ವರ್ಗಾರೋಹಣಕ್ಕೂ ಮುಂಚೆ ಶಿವನ ದರ್ಶನ ಮತ್ತು ವಿಷ್ಣುವಿನ ದರ್ಶನ ಮಾಡಕ್ಕೆ ಬರ್ತಾರೆ. ಫಸ್ಟು ಶಿವನ ದರ್ಶನ ಮಾಡೋಕ್ಕೆ ಕೇದಾರ್ನಾಥ್ಗೆ ಹೋಗ್ತಾರೆ. ಶಿವ ಅಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳಲ್ಲ, ನಂದಿ ರೂಪದಲ್ಲಿ ಕಾಣಿಸ್ಕೋತಾನೆ. ಭೀಮ ಶಿವನ್ನ ಹಿಡಿಲೇಬೇಕು ಅಂತ ಅಂದ್ಬಿಟ್ಟು ನಂದಿಯ ಭುಜ ತಬ್ಬಿಡ್ಕೋತಾನೆ. ಅದೇ ಕೇದಾರ್ನಾಥಲ್ಲಿರೋ ಲಿಂಗ. ಆ ಸ್ಟೋರಿನೇ ಬೇರೆ ಇದೆ. ಅದು ಮುಗಿಸ್ಕೊಂಡು ವಿಷ್ಣುವಿನ ದರ್ಶನಕ್ಕೆ ಬರಬೇಕಾದ್ರೆ ದ್ರೌಪದಿ ಭೀಮನ್ಗೆ ಅದೇನೋ ಥರ ಕೇಳಿರ್ತಾಳೆ. ಅದನ್ನ ಹುಡ್ಕೊಂಡು ಭೀಮ ಸಪ್ರೇಟಾಗಿ ಬರ್ತಾನೆ. ಇಲ್ಲೇ ಹಿಮಾಲಯದಲ್ಲಿ ರಾಮಸ್ಮರಣೆ ಮಾಡ್ಕೊಂತಿದ್ದ ಹನುಮಂತ ನೋಡ್ತಾನೆ ಭೀಮನ್ನ. ಶಿವನ್ನ ಹಿಡಿದ್ಬಿಟ್ಟೆ ಅನ್ನೋ ಅಹಂಕಾರ ಇದೆ ಇವನ್ಗೆ, ಅಹಂಕಾರ ಇಳಿಸ್ಬೇಕು ಅಂದ್ಬಿಟ್ಟು ಇದೇ ಪ್ಲೇಸಲ್ಲಿ ಒಂದು ಮರದ ಕೆಳಗಡೆ ವಯಸ್ಸಾಗಿರುವಂತಹ ವಾನರ್ ಥರ ಕುಂತಿರ್ತಾನೆ. ಬಾಲನ ಉದ್ದಕ್ಕೆ ಬಿಟ್ಬಿಟ್ಟು ಭೀಮ ಹೇಳ್ತಾನೆ, ನಾನು ಹೋಗೋ ದಾರಿಗೆ ಅಡ್ಡಡ್ಡಾಗಿದ್ದೀಯಾ, ಸರುಕೋ, ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಂಗೆ ಏಜ್ ಆಗ್ಬಿಟ್ಟಿದೆ, ನಾನು ಬಾಲ ಏನಿದೆ ಸೈಡ್ಗೆ ತಿಟ್ಬಿಟ್ಟು ನೀನು ಹೋಗಪ್ಪ ಅಂತ ಹೇಳ್ತಾನೆ. ಹಂಗೆ ಕಾಂಟ್ರವರ್ಸಿ ನಡೆಯುತ್ತೆ ಇಬ್ಬರತ್ರನು. ಭೀಮನ್ಗೆ ತುಂಬಾ ಅಹಂಕಾರ ಇರುತ್ತೆ, ಈ ಭೂಮಿ ಮೇಲೆ ನನ್ನಷ್ಟು ಬಲಶಾಲಿ ಯಾರು ಇರಲ್ಲ ಅಂತ. ವೃದ್ಧ ವಾನರ ಅಲ್ವಾ, ಬಾಲ ತಾನೇ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಹೋಗ್ಬಿಡೋಣ ಅಂತ ಹನುಮಂತನ ಬಾಲ ಎತ್ತಕ್ಕೆ ಟ್ರೈ ಮಾಡ್ತಾನೆ. 1 ಇಂಚು ಕೂಡ ಬಾಲನ ಅಳ್ಳಾಡ್ಸೋಕ್ಕಾಗಲ್ಲ. ಹನುಮಂತ ಬೇರೆ ನಕ್ಬಿಡ್ತಾನೆ. ಭೀಮನ್ಗೆ ಇನ್ನೂ ಕೋಪ ಬಂದು ಅವನ ಹತ್ರ ಇರೋ ಶಕ್ತಿನೆಲ್ಲ ಹಾಕಿ ಹನುಮಂತನ ಬಾಲ ಎತ್ತಕ್ಕೆ ಟ್ರೈ ಮಾಡ್ತಾನೆ. ಸ್ವಲ್ಪನೂ ಕೂಡ ಹನುಮಂತನ ಬಾಲನ ಅಳ್ಳಾಡ್ಸೋಕ್ಕಾಗಲ್ಲ. ಫುಲ್ ಸುಸ್ತಾಗ್ಬಿಡ್ತಾನೆ ಭೀಮ. ಮಂಡಿ ಊರಿ ಕ್ಷಮೆ ಕೇಳ್ತಾನೆ ಭೀಮ ಹನುಮಂತನ, ನೀನು ಸಾಮಾನ್ಯ ವಾನರ ಅಲ್ಲ, ನಿನ್ನ ನಿಜ ರೂಪ ತೋರಿಸು ಅಂತ ಕೇಳ್ಕೊತಾನೆ. ಅವಾಗ ತೋರಿಸ್ತಾರೆ ನೋಡಿ ನಿಜವಾದ ರೂಪನ. ಅವರ ವಿಕಟ ರೂಪ ತೋರಿಸ್ತಾರೆ. ವಿಕಟ ರೂಪ ಅಂತಂದ್ರೆ ದೈತ್ಯ ರೂಪ. ಎಷ್ಟು ದೈತ್ಯ ಇರುತ್ತೆ ಅಂದರೆ ಒಂದೊಂದು ಕಾಲಿನ ಪಾದಗಳು ಹಿಮಾಲಯ ಶಿಖರದಷ್ಟು. ಜಸ್ಟ್ ಊಹೆ ಮಾಡ್ಕೊಳ್ಳಿ, ಕಾಲ್ಗಳ ಪಾದಗಳೇ ಹಿಮಾಲಯ ಶಿಖರದಷ್ಟು ಅಂತಂದ್ರೆ ದೇಹದ ಗಾತ್ರ ಎಷ್ಟಿರ್ಬೇಡ, ಹನುಮಂತನ ಎತ್ತರ ಎಷ್ಟಿರ್ಬೇಡ, ಆಕಾಶದಷ್ಟು ಎತ್ತರಕ್ಕೆ ದೈತ್ಯನಾಗ್ಬಿಡ್ತಾನೆ ಗುರು ಹನುಮಂತ. ಇವಾಗ ಏನ್ ನೋಡ್ತಾ ಇದ್ದೀರಾ, ಇದು ವಿಷ್ಣು ಪ್ರಯಾಗ್ ಅಂತ. ಮುಂದೆ ಹೋಗ್ಬೇಕಾದ್ರೆ ಇದಕ್ಕಿಂತ ಒಂದು ದೊಡ್ಡ ಸಿಗುತ್ತೆ ದೇವಪ್ರಯಾಗ್ ಅಂತ, ತೋರಿಸ್ತೀನಿ ಬನ್ನಿ ಅದನ್ನು. ಭೀಮ ಹನುಮಂತನ ಗಾತ್ರ ನೋಡ್ಬಿಟ್ಟೆ ಭಯ ಪಟ್ಬಿಡ್ತಾನೆ. ಇನ್ನು ಹನುಮಂತನ ಜೊತೆ ಎಲ್ಲಿ ಯುದ್ಧ ಮಾಡ್ತಾನೆ, ಅವಾಗ ಭೀಮ್ನಲ್ಲಿರೋ ಅಹಂಕಾರ ಇಳಿದೋಗ್ತದೆ.
ಆ ಅಹಂಕಾರ ಇಳಿಸಿದ ಪ್ಲೇಸೇ ನಾವಿವಾಗ ನೋಡ್ಕೊ ಬಂದ್ವಲ್ಲ ಹನುಮಾನ್ ಚೆಟ್ಟಿ. ಹನುಮಾನ್ ಚಾಲಿಸದಲ್ಲಿ 2 ಲೈನ್ ಐತೆ ಗೊತ್ತಾ? ಸೂಕ್ಷ್ಮ ರೂಪಧರಿ ಸಿಯೇ ಇದಿ ಕಾವ, ವಿಕಟ ರೂಪಧರಿ ಲಂಕ ಜಲಾವ, ಭೀಮ ರೂಪಧರಿ ಅಸುರ ಸಂಹಾರೆ, ರಾಮಚಂದ್ರಕ್ಕೆ ಕಾಜ ಸಂಹಾರೆ. ಅಂದ್ರೆ ಸೂಕ್ಷ್ಮ ರೂಪ ಪಡೆದು ಸೀತೆ ಇರುವ ಸ್ಥಳನ ಹುಡುಕ್ತಾನೆ, ವಿಕಟ ರೂಪ ಪಡೆದು ಲಂಕೆನ ಬೆಂಕಿ ಹಾಕಿ ಸುಟ್ಟಾಕ್ತಾನೆ, ಭೀಮ ರೂಪದಲ್ಲಿರುವ ಅಸುರನ್ನ ಸಂಹಾರ ಮಾಡ್ತಾನೆ. ಹನುಮಂತನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಹನುಮಾನ್ ಚಾಲಿಸದಲ್ಲಿ ಪ್ರತಿಯೊಂದು ಲೈನ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕು ಅಂತಂದ್ರೆ ಹನುಮಂತನೇ ಶಿವ, ಶಿವನೇ ಹನುಮಂತ. ಬ್ರಹ್ಮಚಾರಿಯಾಗಿ ವಿಷ್ಣುವಿನ ಸೇವೆಗೆ ಅಂತಾನೆ ಶಿವನ ಅಂಶ ಪಡೆದು ಸೃಷ್ಟಿಯಾದವನೇ ಹನುಮಂತ. ಈ ಸ್ಟೋರಿ ಕೆಲವ್ರಿಗೆ ಮಾತ್ರ ಅರ್ಥ ಆಗೋದು, ಸುಮ್ನೆ ರೀಲ್ಸ್ ಸ್ಕ್ರೋಲ್ ಮಾಡೋರ್ಗೆಲ್ಲ ಇದು ಅರ್ಥ ಆಗಲ್ಲ. जिसने शिव को पाया है पवन पुत्र हनुमान मिले।